ಸರ್ ಈಗ ಯಾವ ಹಂತದಲ್ಲದೆ ಮತ್ತು ಎಷ್ಟು ಗ್ರಾಮ ಪಂಚಾಯತಿಗಳು ಅದನ್ನ ಈಗಾಗಲೇ ಕಾರ್ಯರೂಪಕ್ಕೆ ತರ್ತಾರೆ? ನಮ್ಮಲ್ಲಿ 3 ಇದೆ, ಸೌದತ್ತಿ 4 ಇದೆ, ಮುರುಗಿ, ಅರ್ಗಾಪುರ, ಭಾಷಾಪುರ 4 ಇದೆ, ಕಂಪ್ಲಿ ಇದೆ, ಮೈಸೂರು ಇದೆ, ನಂಜನಗೂಡು ಇದೆ, ಆಮೇಲೆ ಇನ್ನೊಂದು ಯಾವುದು ಇದೆ ಎಲ್ಲ ಚಿಕ್ಕೂರು 10 ಕಡೆ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದೆ. ಸೊ ಕೆಲಸ ಪ್ರಾರಂಭ ಆಗುತ್ತೆ. ಸರ್, ಈಗ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ನಾವು ರಾಜ್ಯದಲ್ಲಿ ಅದ್ದೂರಿಯಾಗಿ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತೀವಿ. ಅಂದರೆ ಬೆಳಗಾವಿ ನಮ್ಮದು ಅಂತ ಹೇಳಕ್ಕೆ 4 ತಿಂಗಳಿಂದ ರೆಸಲ್ಯೂಷನ್ ಪಾಸ್ ಮಾಡಲಿಕ್ಕೆ ಆಗ್ತಾ ಇದೆ. ಇದು ಸ್ವಲ್ಪ ನೀವು ಅದಕ್ಕೆ ಬೆಳಗ್ಗೆ ಚೆಲ್ಲರ 4 ಪುಸ್ತಕ ಬರೆಯಲ್ಲ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಗೀತ ಸ್ಟಾರ್ಟ್ ಮಾಡ್ತೀವಿ. 3 ತಿಂಗಳಿಂದ ಸರಿಯಾಗಿಲ್ಲ. ಅದು ಉದ್ದೇಶಪೂರ್ವಕ ಮಾಡ್ತಾ ಇಲ್ಲ. ಅದಕ್ಕೆ ನೀವು ಸ್ವಲ್ಪ ಬೆಳಗ್ಗೆ ಜೋರು ಚೆಲ್ಲರ ಸರ್ಕಾರ ಕಡೆ ತಪ್ಪಿದೆ ಅಥವಾ ಇವ್ರು ಬೇಡ ಅವ್ರು ಬೇಡ ಆಗಿದೆ? ಸರ್ಕಾರಕ್ಕೆ ಬೇಕಾಗಿದೆ. ಯಾಕಂದ್ರೆ ಪ್ರಪೋಸಲ್ ಸರ್ಕಾರ ಕಾಯ್ದೆ ಪ್ರಕಾರ ಏನಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಟ್ರೈ ಪಾಸ್ ಮಾಡ್ತಿದ್ದಾರೆ. ಅಲ್ಲಿ ಕೇಳೋದು ಅವಶ್ಯಕತೆ ಇದ್ರೆ ಎಲ್ಲ ಕೇಳ್ತಾರೆ, ಬೇರೆ ಎಲ್ಲ ಮಹಾನಗರ ಪಾಲಿಕರು ಎಲ್ಲ ಕೇಳ್ತಾರೆ. ಇದೊಂದು ಯಾಕೆ ಕೇಳ್ತಿದ್ದಾರೆ ಅದೇ ಹೇಳಲ್ಲ. ಉದ್ದೇಶಪೂರ್ವಕ ಅವ್ರು ಮಾಡ್ತಾ ಇಲ್ಲ. ಅವ್ರಿಗೆ ಅದನ್ನು ಬರೆದ ಅವಶ್ಯ ಇಚ್ಛೆ ಇಲ್ಲ. ಅದಕ್ಕೆ ಈ ರೀತಿ ಅದರ ಮುಂದೆ ಡೆವಲಪ್ಮೆಂಟ್ ಸರ್ಕಾರದ ಬಗ್ಗೆ ಸರ್, ಈ ಪ್ರಕರಣದಲ್ಲಿ ನಗರಾಭಿವೃದ್ಧಿ ಸಚಿವರು ಕೂಡ ಕಾನೂನು ಸಲಹೆ ಪಡಿತೀವಿ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಅವ್ರ ಗಮನಕ್ಕೆ ಬಂದಿದೆ, CM ಅವ್ರ ಗಮನಕ್ಕೆ ಅದು ಬಂದಿದೆ. ನ್ಯಾಯಮೂರ್ತಿಗಳು ವರದಿ ಕೊಟ್ಟು ಏನು ಪಾಸ್ ಮಾಡಬಹುದು ನೋಡೋಣ, ಅದಕ್ಕೆ ಶೀಘ್ರ ಪರಿಹಾರ ಆಗ್ತದೆ ಅಂತ ಆಶೆ ಇದೆ. ಈಗ ಕೃಷ್ಣಾ ನದಿ ನೀರನ್ನು ಶ್ರೀಕಾಂಜಿ ನಗರ ಇದೇ ರೀತಿ ಅದರಿಂದ ಉತ್ತರ ಕನ್ನಡ ಭಾಗ ಕುಡಿಯುವ ಸಮಸ್ಯೆ ಏನು ಸಮಸ್ಯೆ ಆಗೋಲ್ಲ. 5 TMC ಎಷ್ಟಾಗೋಲ್ಲ, ದಿವಸನ 10 TMC ಹೋಗ್ತೀವಿ ಡೈಲಿ. ಏನಂತ ನೀರು ಇನ್ನೂ ಅದು ಎಕ್ಸಸ್ ಇದೆ. ಅದು ಏನಂತಂದ 5 TMC ಹೋಗೋದ್ರಿಂದ ಏನಂತ ನಮಗೇನ ಸಮಸ್ಯೆ ಆಗೋಲ್ಲ. ಸರ್, ತಮ್ಮ ಗಮನಕ್ಕಿದೆ ಕಾಮಗಾರಿ ಮಾಡಬೇಕಾದ್ರೆ ಅವರೆಲ್ಲ ಲಿಫ್ಟ್ ಮಾಡಿ ಬೇರೆ ಬೇರೆ ಕೆರೆ ತುಂಬಿಸುವಂಥ ಯೋಜನೆ ಅಂತ ಮಾಡ್ತಿದ್ದಾರೆ. 5 TMC ಹೋಗೋದ್ರಿಂದ ಏನಂತ ದೊಡ್ಡ ಸಮಸ್ಯೆ ಆಗೋಲ್ಲ. ಡೈಲಿನ 10 TMC ಬರುತ್ತೆ ಡೈಲಿ. ಸೊ ಈಗ ನಮ್ಮ ಡ್ಯಾಮ್ 2 ತುಂಬಿದೆ, ನಾರಾಯಣಪುರ, ಹನುಮಂತಿ ಪ್ಲಸ್ ಆ ಕಡೆ ಕರ್ನೂಲಕ್ಕೂ ಎಲ್ಲ ಎಂಥ ಡ್ಯಾಮ್ ಇದಲ್ಲ. ಬೇಸಿಗೆ ಸಮಯದಲ್ಲಿ ಬೇಸಿಗೆ ನಮಗೆ ನೀರು ಬರುತ್ತೆ, 2 TMC ನೀರು ಬಿಡಲ್ಲ ಕೃಷ್ಣ. ಈಗ ಅವ್ರು ನೀರು ಹೋಗೋದು ನಮ್ಗೆ ಸಮಸ್ಯೆ ಆಗುತ್ತೆ ಸರ್. ಬೇಸಿಗೆ ಸಮಸ್ಯೆ ಇಲ್ಲ ಅದಕ್ಕೆ ಈಗ ಅದೇನಿದ್ರು ಫ್ಲೋಯಿಂಗ್ ನಂಗೆ ಮಾತ್ರ ಲಿಫ್ಟ್ ಮಾಡಬೇಕು. ಹೂಳು ತೆಗೆದ್ರೆ ನಿಮ್ಮ ಸ್ಟೋರೇಜ್ ಲೆವೆಲ್ ಕೆಪಾಸಿಟಿ ಹೆಚ್ಚಾಗ್ತದೆ. ಈ ಹೂಳು ಸ್ಟೋರೇಜ್ ಲೆವೆಲ್ ಕಡಿಮೆ ಆಗ್ತದೆ, ಬೇಗ ರಿಮೂವ್ ಮಾಡ್ಬೋದು. ಇವಾಗ ರಕಸ್ಕೊತ್ತಿಲ್ಲ ಹಂಗೆ ಆಗಿದೆ, ತುಂಬ ಬಿಡುತ್ತದೆ. ಮೊದಲೊಂದು ಈ ಸಲ ನಾವು ಹೇಳಿದ್ವಿ ಎಲ್ಲ ಒಂದು ಕಡೆ ಈ ನಮ್ಮ ಮೆಡಿಕಲ್ ನ್ಯಾಮ್ ಈ ಸಲ ಟ್ರಯಲ್ ಬೇಸ್ನಾಗ ಸರ್ಕಾರ ನಮಗೆ ಒಂದು ಪರ್ಮಿಷನ್ ಕೊಡ್ತಾ ಇದೀವಿ. ಅದ್ರ ನಾವೇ ಸೋಮಣ್ಣ ತಗೊಂಡು ಹೋಗ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗೆ ಉಪಯೋಗ ಆಗ್ತೈತೆ. ಫ್ರೀ ಆಗಿ ಕೊಡ್ತೀವಿ ಅವ್ರಿಗೆ. ರಸ್ತೆಗೆ ಹೋಗ್ಲಿಕ್ಕೆ ರಸ್ತೆ ಮಾಡಿ ಕೊಡ್ತೀವಿ. ಬಂದ್ರೆ ಉಪಯೋಗ ಮಾಡ್ತಾ ಇದ್ದೀವಿ. ವರದಿ ತರಿಸ್ತೀರಾ ಮತ್ತು ಇನ್ನೊಂದು ರಕ್ಕಸ್ಕೊಪ್ ಜಲಾಶಯ ಆಗಿದೆ. ಮಹಾರಾಷ್ಟ್ರದವರು ತಮ್ಮ ರಾಜ್ಯ ಸರ್ಕಾರದ ಅನುಮತಿ ಕೇಳಬೇಕಿತ್ತು, ಜಿಲ್ಲಾಡಳಿತ ಸಂಪರ್ಕ ಮಾಡಬೇಕಿತ್ತು, ಏಕಾಏಕಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್. ಅವರು ಮೊನ್ನೆ ನಮ್ಮ ಭಕ್ತ ಅಂತೇಳಿ ಕಳಿಸಿದ್ರು ಅವರು MLA ಅವರು. ಈ ಮೀಟಿಂಗ್ ಅದು ಪರ್ಯಾಯವಾಗಿ ರಾಜ್ಯ ಸರ್ಕಾರ ಬೇರೆ ಕಡೆ ನೀರು ಕೇಳುವಂಥದ್ದು ಅಥವಾ ಅವ್ರು ಏನು ಮಾಡಿದಾರೆ ಪ್ಲಾನ್ ನೋಡೋಣ. ಫಸ್ಟ್ ನೋಡಿ ಪ್ಲಾನ್ ಸರಿ 5-6 ವರ್ಷ ಶುಗರ್ ಫ್ಯಾಕ್ಟ್ರಿಗಳು 100ರಿಂದ 125 70ರಿಂದ 90 ಇದು ಫ್ಯಾಕ್ಟ್ರಿ ಹೆಚ್ಚಾಗಿದೆ, ಬೆಳಗ್ಗೆ ಮತ್ತು ಎಕ್ಸ್ಪಾನ್ಷನ್ ಆಗಿರೋದ್ರಿಂದ ಈ ಥರ ಆಗಿದೆ. ಇನ್ನು ಮತ್ತು ಪ್ರಪೋಸಲ್ 11 ಫ್ಯಾಕ್ಟ್ರಿ ಇದೆ ಸರ್. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳ್ತಾರೆ. ಆಲ್ರೆಡಿ ನಾವು 25 ಕಿಲೋಮೀಟರ್ ಮಾಡಬೇಕಿತ್ತು. ಈಗ ನಾವು ಸುಮಾರು 3 ವರ್ಷ ಮಾಡಬೇಕು. 15 ಇದೆ ಡಿಸ್ಟೆನ್ಸ್. 25 ಮಾಡಬೇಕಂತ ನಮ್ಗೆ ಇದೆ ಸರ್ಕಾರ ಶಾರ್ಟ್ಲಿ ಮಾಡ್ತಾರೆ. ಎಷ್ಟು ಸರ್ ಈಗ 15 ಮಾಡ್ತಾರೆ. 15 ಕಿಲೋಮೀಟರ್ ಒಂದು ಶುಗರ್ ಫ್ಯಾಕ್ಟ್ರಿ ಡಿಸ್ಟೆನ್ಸ್ ಇರಬೇಕಂತ ರಿಸ್ಟ್ರಿಕ್ಷನ್ ಇದೆ. ಯಾರು ಬೇಕಾದ್ರೆ
ಸರ್ ಇದು 1.5 ತಿಂಗಳ ಕೃಷಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ FRP ಪ್ರೈಸ್ ಫಿಕ್ಸ್ ಮಾಡ್ಬೇಕಂತ ರೈತರು ಹೋರಾಟ ಮಾಡ್ತಾರೆ. ಈಗಿಂದ ಏನಾದರೂ ಡಿಸಿಷನ್ ತಗೊಳ್ಳಿಕ್ಕೆ ಮೀಟಿಂಗ್ಸ್ ಮಾಡ್ತೀರಾ? ಯಾರು ಮಾಡೋದು ಅಲ್ಲ SAP ಸರ್ FRP ಸೆಂಟರ್ ಮಾಡುತ್ತೆ SAP ಸ್ಟೇಟ್ ಮಾಡಬೇಕು ಫಸ್ಟ್ ಅವ್ರು ಮಾಡಬೇಕಾಗಲ್ಲ ಏನೋ ಅವ್ರು ಸರ್ ಕಳೆದ ಒಂದು ದಶಕದಿಂದ ಪ್ರವಾಹ ಪೀಡಿತ ಗ್ರಾಮಗಳ ಸಂಪೂರ್ಣ ಸ್ಥಳಾಂತರ ಆಗ್ತಾ ಇಲ್ಲ, ಮತ್ತೆ ಅಲ್ಲಿ ಮನೆಗಳನ್ನ ಕಟ್ತಾ ಇದ್ದಾರೆ. ಸರ್ಕಾರಕ್ಕೆ ಪರಿಹಾರದ ಹೊರೆ ಆಗ್ತಾ ಇದೆ ಅನ್ನೋದು ಸುಮಾರು ಕಡೆ ಇದೆ. ಕೃಷ್ಣಾ ನದಿ ಇದೆ, ಘಟಪ್ರಭಾ ಇದೆ, ಎಲ್ಲ ಕಡೆ ಇದೆ. ಶಿಫ್ಟ್ ಮಾಡಲಿಕ್ಕೆ ಪೂರ್ಣ ಆಗಿಲ್ಲ. ಸ್ಪೆಷಲಿ ಕೃಷ್ಣಾ ನದಿ ಮೇಲೆ ಜಾಸ್ತಿ ಇದೆ. ಪ್ರವಾಹ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕಡಿಮೆ ಪರಿಹಾರ ಕೊಡ್ತಾ ಇದೆ, ಮುಂಚಿನ ಸರ್ಕಾರ ಜಾಸ್ತಿ ಕೊಟ್ಟಿತ್ತು ಅಂತ. ಈಗಂತ ಆಗಿಲ್ಲ, ಯಾವ್ದು ಮುರುಗಿ ಅಲ್ಲ, ಹೇಳಿ ಮಳ್ಳ ಕಡಿಮೆ. ಸರ್ ಈಗ ರಕ್ಕಸ್ಕೂಪ್ ಡ್ಯಾಮ್ ಅರ್ಧ TMC ಇದೆ, 66 ದಿನಗಳ ಜನಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಹಾಗಾಗಿ ಡ್ಯಾಮ್ ಅನ್ನು ಎತ್ತರಿಸಬೇಕು ಅನ್ನೋದ್ರಲ್ಲಿ ಒತ್ತಾಯ ಕೂಡ ಇರೋದು. ಆ ರೀತಿಯ ಎತ್ತರ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಎತ್ತರ ಮಾಡ್ಲಿಕ್ಕೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಅಷ್ಟಕ್ಕೆ ಮಾಡೋದ್ರಿಂದ ಹಿಂದೆ ಮುಳುಗಡೆ ಆಗ್ತಾವ. ಅದ್ರ ಕೆಪಾಸಿಟಿ ಅಷ್ಟಕ್ಕೆ ಡಿಸೈನ್ ಮಾಡಿರ್ತಾರೆ. ಮಾಡಿದಾರ ಪರ್ಯಾಯವಾಗಿ ಇನ್ನೊಂದು ಕಡೆ ಎಲ್ಲರ ಅದೇ ಮೀಟಿಂಗ್ ಬರ್ತಂತ ಹೇಳಿದಾರ. ಏನು ಉಪಯೋಗ ಆಗ್ತಾ ಇಲ್ಲ ಈಗ ಅವರು MLAಗಳು ಬರ್ತಂತ ಹೇಳಿದಾರೆ. ಸಭೆ ಮಾಡ್ತಾರೆ, ವಿಷಯ ಹೇಳ್ತಾರೆ. ಫ್ಲೈಓವರ್ ಪ್ರಾಜೆಕ್ಟ್ ಆಕ್ಚುಲಿ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀವಿ. ಸರ್ ಸ್ವತಂತ್ರ ಹೋರಾಟ ಮಾಡೋದ್ರೊಳಗೆ ನಾವು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ಬೇಡಿಕೆ ಭಾಳ ದಿವಸದಿಂದ ಇದೆ. ಮತ್ತೊಂದು ಎಲ್ಲ ಪ್ರವಾಸೋದ್ಯಮ ಕೇಂದ್ರಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು. ಮಳೆಗಾಲ ಶುರುವಾಗಿದೆ, ಯಾರೋ ಒಬ್ಬರು ಸೆಲ್ಫಿ ಉಚ್ಚಾಟ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಪಾರ್ಸ್ಕೊಂಡು ಸರ್ ಒಂದು ಡೈರೆಕ್ಷನ್ ಕೊಟ್ಬಿಡಿ ನೀವು. ಈಗ ಯಾಕಂದ್ರೆ ಎಲ್ಲ ಜನ ಮುಗಿ ಬೀಳ್ತಾ ಇದ್ದಾರೆ, ಜಿಲ್ಲಾಧಿಕಾರಿಗಳು ಬಂದ್ ಮಾಡಿದ್ದಾರೆ. ಅಂದರೆ ಪೊಲೀಸ್ನವರು ಒಂದೊಂದು ಸ್ಪಾಟ್ ಕಡೆ ಒಂದು 4 ಜನ ಪೊಲೀಸರು ನಿಲ್ಲಿಸಿ ಬಂದೋಬಸ್ತಿ ಮಾಡಿದರೆ ಯಾರು ಹೋಗೋರು ಹೋಗ್ತಾರೆ, ಸೇಫ್ಟಿಯಾಗಿ ನೋಡ್ತಾರೆ. ಇಲ್ಲ ಆದ್ರೆ ಅಲೋ ಮಾಡಿದ್ವಿ. ಸೇಫ್ಟಿ ಮೆಜರ್ಸ್ ಮಿನಿಸ್ಟರ್ ಸಾಹೇಬ್ ಇನ್ವೈಟ್ ಮಾಡ್ತಾ ಇದ್ದಾರೆ. ಮುಂದಿನ ಶನಿವಾರ ಹೋಗೋಣ. ನೀವು ಬರ್ಬೇಕು ಸರ್. ಅಲ್ಲ ಅವಾಗ ಮಳೆ ಸ್ವತಂತ್ರ ಸಿಕ್ಕ 80 ವರ್ಷ ಇನ್ನೂವರೆಗೂ ರಾಜ್ಯಕ್ಕೆ ಯಾಕೆ ಸಾಮಾಜಿಕ ನ್ಯಾಯದ ಕಡೆ ಕರ್ನಾಟಕ ಮಾತ್ರ, ಎಲ್ಲ ರಾಜ್ಯಗಳಿಗೂ ಕರ್ನಾಟಕದಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ ಆಗ್ತಾ ಇಲ್ಲ. ಪಕ್ಷ ಕಾಂಗ್ರೆಸ್ ಪಕ್ಷನೂ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಈಗ ಒಂದು ಹಂತಕ್ಕೆ ಬಂದಿದೆ. ಈಗ ಕಂಟ್ರೋಲ್ ಮಾಡಿ ಮಾಡ್ತಾರೆ. RFP ರೆಡಿ ಸ್ಟಾರ್ಟ್ ಮಾಡಿದಾರಲ್ಲ, ನಿನ್ನೆ ಮೊನ್ನೆ ಮಾಡಿದ್ದಾರೆ. ಈಗ ಸ್ಟಾರ್ಟ್ ಮಾಡಲಿ. CM ಬಂದಾಗ ಎಲ್ಲ ಆಗಿದ್ದಾರೆ. ಮಂತ್ರಿ ಆದ್ರು ಡಿಫರೆನ್ಸಸ್ ಇದಾವೆ ರಾಜಕೀಯವಾಗಿ. ಎಲ್ಲ ಮಂತ್ರಿ ಎಲ್ಲ ಶಾಸಕರು ಡಿಫರೆನ್ಸ್ ಇದ್ದೇ ಯಾರ್ಯಾರು ಒಂದಾಗಿರ್ಬೇಕು ಸರ್. ಬೆಳಗಾವಿ ದೊಡ್ಡ ಜಿಲ್ಲಾ, ಬರೋ ಚುನಾವಣೆ ಮೇಲೆ ಎಫೆಕ್ಟ್ ಆಗಲ್ಲ. ಒಂದ್ ಕಡೆ ಮ್ಯಾಚ್ ಆಗ್ತೈತೆ, ಕಾಯಂ ದುಶ್ಮನ್ ಏನಂತಲ್ಲ, ಶಾಶ್ವತ ಏನಲ್ಲ. ಕೆಲವರಾಗ ಹೊಂದಾಣಿಕೆ ಯಾಕೆ ಮಾಡ್ಬೇಕಾಗಿದೆ. ಶಾಲೆಗಳಿಗಿಂತ ಮುಂಚೆ ಸರ್ CM ನಿಮ್ ಜೊತೆ ಸಭೆ ಮಾಡಿದ್ರು, ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಸಭೆ ಮಾಡಿದ್ರು ಡೆಲ್ಲಿಯಲ್ಲಿ. ಅಲ್ಲೇನ ಹೊಂದಾಣಿಕೆ ಮಾಡ್ಕೊಂಡು ಹೋಗಂತಂದ್ರೆ ಪಾಠಾಗಿದ್ದೇನೆ ಚೆನ್ನಾಗಿ ಹೋಗ್ತಾರೆ. ಪಕ್ಷ ಮಂದಿ ಅಂತ ಸರ್ ನೀವು ಹೊಂದಾಣಿಕೆ ಆಗ್ತಾರೆ ಕಾರ್ಯಕರ್ತರಾದ್ರೆ ನಮ್ಮ ಲಕ್ಷ್ಮಣ ಸೋದರ ಬೆಳಗಾವಿ ಬಂದಾಗ ಬ್ಯಾನರ್ನ ಎಲ್ಲೋ ಉಳಿದವ್ರ ಫೋಟೋ ಇಡಲ್ಲ, ನಿಮ್ಮ ಫೋಟೋ ಇಡಲ್ಲ, ಡಿಫ್ರೆನ್ಸ್ ಇದೆ. ಅದು ಅವ್ರಿಗೆ ಬಿಟ್ಟದ್ದು. ಫೋಟೋ ಹಾಕ್ಲಿಕ್ಕೆ ಸ್ವಂತ ಸರ್ಕಾರ
ಯಾರೋ ಕಾರ್ಯಕರ್ತರು ಮಾಡಿರ್ತಾನೆ ಕಾರ್ಯಕರ್ತರು ಯಾರು ನಮ್ಗೆ ಬೇಕಿಲ್ಲ ಅಂತ ಅವ್ರ ಜೊತೆ ಸದ್ಯವ್ರು ನಿಮ್ಮ ಹತ್ರ ಏನಾದ್ರು ಸಂಪರ್ಕ ಮಾಡಿದ್ರೆ ಮಾತಾಡಿದ್ರೆ ಸರ್ ಕುಡಿ ಇರ್ತಾರೆ ಬೆಂಗಳೂರು ಕುಡಿ फ्रेंड्स, बीएससी का सबसे बड़ा सेल शुरू हो चुका है। बीएससी डबल डिस्काउंट, डबल डील्स, डबल खुशी। यहाँ साड़ीज, लेडीज वेयर, मेंस वेयर और किड्स वेयर के फ्रेश कलेक्शन पर मिल रहा है पूरे 10+10% ऑफ 26 जुलाई से 23 अगस्त तक। मतलब डबल डील्स, डबल खुशी। तो देर किस बात की, आज ही अपनी फैमिली के साथ बीएससी आइए और इस जबरदस्त ऑफर का लाभ उठाइए। बीएससी डबल डिस्काउंट 26 जुलाई से 23 अगस्त तक। BSC's biggest sale. BSC double discount. Double D, double खुशी.